ವಾವ್, ಅದ್ಭುತವಾಗಿದೆ ಸಾಂಗು. ಆ್ಯಂಡ್ ಪ್ರೆಸೆಂಟ್ ಒಂದಷ್ಟು ವೈರಲ್ ಆಗಿರೋ ಸಾಂಗಲ್ಲಿ ಹಿಟ್ ಲಿಸ್ಟಲ್ಲಿ ಪಕ್ಕ ಈ ಸಾಂಗ್ ಬಂದೇ ಬರುತ್ತೆ ಅಂತ ಹೇಳ್ತೀನಿ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್, ಈ ಒಂದು ಹಿಟ್ ಸಾಂಗ್ ಕೊಟ್ಟಿರೋದಕ್ಕೆ ಇವಾಗ ಹೇಳ್ಬಿಡ್ತೀನಿ. ಬಟ್ ಈ ಥರ ಲಿರಿಕ್ಸ್ ಎಲ್ಲ ಎಲ್ಲಿ ಉಟ್ಕೊಳ್ಳುತ್ತೆ ಬಾಳು? ಗಂಗಿ 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 ಜಗ್ಗ ಬೇಡ ಲುಂಗಿ, ಎಲ್ಲಿ ಉಟ್ಕೊಳ್ಳುತ್ತೀರಲ್ಲ? ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಆಡು ಭಾಷೆಗಳು ಸರ್ ಅವೆಲ್ಲ. ಇನ್ನೊಂದೇನೆಂದ್ರೆ ಇಲ್ಲಿ ಬಂದಂಥ ಎಲ್ಲ ಪ್ರೇಕ್ಷಕರಿಗೂ ಹಾಗ ಎಲ್ಲ ನನ್ನ ಸಿನಿಮಾ ತಂಡಕ್ಕೂ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು. ಒಂದು ಸಾಂಗ್ನ ಹಾಡಿಸಿ ಅಲ್ಲೇ ಬಿಟ್ಟು ನೀ ಅಲ್ಲೇ ಇರಪ್ಪ ನಾವೇನು ರಿಲೀಸ್ ಮಾಡ್ಕೊತೀವಿ ಅಂತ ಹೇಳ್ಬೋದಿತ್ತು. ಬಟ್ ಈ ಬ್ರ್ಯಾಟ್ ಮೂವಿ ತಂಡ ನಮ್ಮ ಡೈರೆಕ್ಟರ್ ಅಂಥವರೆಲ್ಲ ನಿನಗೇನು ಸಿಗಬೇಕು ಆ ಕ್ರೆಡಿಟ್ ಸಿಗ್ಬೇಕು ತಮ್ಮ, ನೀ ಬರ್ಬೇಕಂತೇಳಿ ಕರೆಸ್ಕೊಂಡು ಇಲ್ಲಿ ತಂದೆ ನಿಲ್ಲಿಸ್ಯಾರ. ನಿಮಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು ಸರ. ಮೊಟ್ಟ ಮೊದಲನೇದಾಗಿ ಈ ಸಾಂಗಿಗೆ ನನಗೆ ಇದನ್ನೆಲ್ಲ ಅವಕಾಶ ಕಲ್ಪಿಸಿಕೊಟ್ಟಂತ ಫಸ್ಟು ನಾನು ನನ್ನ ಕುರಿ ಜೀವನವನ್ನು ಬಿಟ್ಟ ಜನಪದ ಲೋಕಕ್ಕೆ ಬಂದೆ. ಅಲ್ಲಿಂದ ಜನ ಮೆಚ್ಕೊಂಡ್ರು. ಸರಿಗಮಪಕ್ಕೆ ಬಂದೆ. ಸರಿಗಮಪದಲ್ಲಿ ನಮ್ಮ ಜಡ್ಜಸ್ಗಳಾಯಿತು, ಇಡೀ ನಮ್ಮ ಕರ್ನಾಟಕ ಜನ ಮೆಚ್ಕೊಂಡ್ರು. ಅಲ್ಲಿಂದ ನಮ್ಮ ಅರ್ಜುನ್ ಜಿನ್ಯ ಸರ್ ಮಾತು ಕೊಟ್ಟಂಗೆ ನನಗೊಂದು ಅವಕಾಶನ ಕಲ್ಪಿಸಿಕೊಟ್ಟರು. ಅದಕ್ಕೆ ಬೆನ್ನೆಲುವಾಗಿ ನಮ್ಮ ಶಶಾಂಕ್ ಸರು ಮತ್ತು ನಮ್ಮ ಡಾಲ್ಫಿನ್ ಪ್ರೊಡಕ್ಷನ್ ಹೌಸ್ ನಿಂತ್ಕೊಂಡು ಅವರೆಲ್ಲರ ನೇತೃತ್ವದಲ್ಲಿ, ಅವರೆಲ್ಲರ ಸಹಾಯದಲ್ಲಿ ನನಗೆ ಬರೀ ಹಾಡಕ್ಕಷ್ಟೇ ಅಲ್ಲ, ನೀನೇ ಬರೆದು ಹಾಡಪ್ಪ ಅಂತೇಳಿ ಒಂದು ದೊಡ್ಡ ಅವಕಾಶನ ಕಲ್ಪಿಸಿಕೊಟ್ಟಂಥ ನನ್ನ ಶಶಾಂಕ್ ಸರ್ಗೂ ಮತ್ತು ಡಾಲ್ಫಿನ್ ಪ್ರೊಡಕ್ಷನ್ ಹೌಸ್ಗೂ ಮತ್ತು ಮೇನಾಗಿ ಅರ್ಜುನ್ ಜನ್ಯ ಸರ್ಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ದೊಡ್ಡ ಅವಕಾಶನ ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ದೋಸೆ ಕೊಟ್ಟರೆ ಹೇಗಿರುತ್ತೆ ಅಲ್ವಾ? ಹಾಗೆ ದಿನ ವೆರೈಟಿ ಒಂದು ದಿವಸ ದೋಸೆ, ಒಂದು ದಿವಸ ಇಡ್ಲಿ, ಒಂದು ದಿವಸ ಉಪ್ಪಿಟ್ಟು, ಒಂದು ದಿವಸ ಪಲಾವು, ಆ ಥರ ವೆರೈಟಿ ಬೇಕಲ್ವಾ? ಸೊ ಹಾಗೆ ಸಿನಿಮಾನು ಅಷ್ಟೇ. ಈಗ ನಾವು ಮಾಡುವಾಗ ಫಸ್ಟ್ ಸಿನಿಮಾ ನಮಗೆ ಬೋರ್ ಆಗಬಾರ್ದು, ನನಗೆ ವೆರೈಟಿ ಅನ್ನಿಸ್ಬೇಕು ಮೊದಲನೇದಾಗಿ. ಒಂದೇ ಥರದ ಸಿನಿಮಾ ಮಾಡಿದ್ರೆ ಲವ್ ಸ್ಟೋರಿನೇ ಮಾಡೋದು, ಇಲ್ಲ ಫ್ಯಾಮಿಲಿ ಡ್ರಾಮಾನೇ ಮಾಡೋದು, ಅದು ನನಗೆ ಬೋರ್ ಅನಿಸುತ್ತೆ. ಆಮೇಲೆ ನಾನು ಕೃಷ್ಣ ಆಲ್ರೆಡಿ ಒಂದು ತುಂಬ ಬ್ಯೂಟಿಫುಲ್ ಆಗಿರುವಂಥ ಫ್ಯಾಮಿಲಿ ಸ್ಟೋರಿ ಮಾಡಿದ್ವಿ ಕೌಸಲ್ಯ ಸುಬ್ರಾಜರಾಮ. ಅದಾದಮೇಲೆ ಅದನ್ನು ಬ್ರೇಕ್ ಮಾಡಬೇಕಲ್ಲ, ನಾವೇ ಫಸ್ಟ್ ಸ್ಟೆಪ್ ನಾವೇ ಇಡಬೇಕಲ್ಲ. ಹಾಗಾಗಿ ಬೇರೆ ಥರದ ಒಂದು ಸಿನಿಮಾ ಮಾಡೋಣ ಅಂದಾಗ ಅವಾಗ ಒಳಗಿದ್ದೆ ಬ್ರ್ಯಾಟ್ ಸಿನಿಮಾ. ಸೊ ಇದು ಬೇಸಿಕಲಿ ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ. ಈಗಾಗಲೇ ಟೀಸರ್ ನೋಡಿರೋರಿಗೆ, ಈ ಸಿನಿಮಾ ಕಂಟೆಂಟ್ ನೋಡಿರೋರು ಆಲ್ರೆಡಿ ಗೊತ್ತಾಗಿರುತ್ತೆ. ಮುಖ್ಯವಾಗಿ ನೋಡಿದಾಗ ಎಲ್ಲೋ ಒಂದು ಕಡೆ ತಂದೆ ಮಗನ ಸಂಬಂಧ ಇರುವಂಥ ಸಿನಿಮಾ ಇದು ಅಂತ ಅನಿಸುತ್ತೆ. ಸೊ ಎಲ್ಲ ಅದು ಹೈಲೈಟ್ ಆಗಿದೆಯಾ? ಅಲ್ಲ, ಆ್ಯಕ್ಚುಲಿ ಬ್ರ್ಯಾಟ್ ಅನ್ನೋ ಟೈಟಲ್ ಹುಟ್ಟಿದ್ದೆ ಅಲ್ಲಿಂದ. ಅದೇ ಸ್ಕೂಲಲ್ಲಿ ಈಗ ಬಿಗಿನಿಂಗ್ ನೋಡಿದ್ರೆ, ಈ ಸಾಂಗ್ ಬಿಗಿನಿಂಗಲ್ಲಿ ಬೈತಾ ಇದ್ದಾರೆ ಇಂಗ್ಲೀಷ್ ಟೀಚರ್. ಸಾಮಾನ್ಯವಾಗಿ ಇಂಗ್ಲೀಷ್ ಮೀಡಿಯಂ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹೋದಾಗ ಟೀಚರ್ಗಳು ಸ್ವಲ್ಪ ತರಲೆ ಮಾಡೋ ಹುಡುಗರನ್ನ ಬೈಯೋದೇ ಬ್ರ್ಯಾಟ್ ಅಂತ, ಸ್ಪಾಯಿಲ್ ಬ್ರ್ಯಾಟೇ ಬ್ರ್ಯಾಟ್ ಅಂತಲೇ ಬೈಯೋದು. ಸೊ ಅಲ್ಲಿಂದಲೇ ಬ್ರ್ಯಾಟ್ ಅಂದರೆ ರೆಫರ್ ಮಾಡೋದು ಮಕ್ಕಳಿಗೆ. ಹಾಗಾಗಿ ಒಬ್ಬ ತಂದೆ ಪಾಯಿಂಟ್ ಆಫ್ ವ್ಯೂನಲ್ಲಿ ಮಗ ಒಬ್ಬ ಬ್ರ್ಯಾಟ್ ಅಂದರೆ ದಾರಿ ತಪ್ಪಿದ ಮಗ, ಕನ್ನಡದಲ್ಲಿ ಹೇಳಬೇಕು ಅಂದರೆ ದಾರಿ ತಪ್ಪಿದ ಮಗ. ಆ್ಯಕ್ಚುಲಿ ನನ್ನ ಮುಂದಿನ ಪ್ರಶ್ನೆ ಅದೇ ಇತ್ತು. ನಿಮ್ಮ ಪ್ರಕಾರ ಆ್ಯಕ್ಚುಯಲ್ ಮೀನಿಂಗ್ ಏನು ಸರ್? ಬ್ರ್ಯಾಟ್ ಅಂದರೆ ಏನು? ದಾರಿ ತಪ್ಪಿದ ಮಗ, ಅದನ್ನೇ ಬ್ರ್ಯಾಟ್, ಅದೇ ಬ್ರ್ಯಾಟ್. ಸೊ ಈ ದಾರಿ ತಪ್ಪಿದ ಮಗ ಈ ಸಿನಿಮಾಲಿ ಏನು ಮಾಡ್ತಾರೆ ಅನ್ನೋದೇ ಸಿನಿಮಾ. ಹೌದು, ಅಪ್ಪ ಮಗಂತ ಹೇಳಿಲ್ಲ, ಅಪ್ಪ ಮಗನ ಮಧ್ಯೆ ನಡೆಯುವಂಥ ಒಂದು ಕಾನ್ಫ್ಲಿಕ್ಟೇ ಈ ಸಿನಿಮಾ. ಸೊ ಮಗಂದೊಂದು ರೋಡು, ಅಪ್ಪಂದೊಂದು ರೋಡು, ಆ ಕಾನ್ಫ್ಲಿಕ್ಟ್ ಬಂದಾಗ ಏನೇನಾಗುತ್ತೆ ಅನ್ನೋದು ಈ ಜನ್ರೇಷನ್ ಹುಡುಗರು ಏನು ಆಸೆಗಳು ಏನಿದೆ, ಅವರ ಅಂಬಿಷನ್ ಏನಿದೆ, ಮತ್ತು ಅವರ ವೇ ಆಫ್ ಥಿಂಕಿಂಗ್, ಥಾಟ್ ಪ್ರೊಸೆಸ್ ಏನಿದೆ ಅನ್ನೋದನ್ನು ಕೃಷ್ಣ ಅವರ ಮುಖಾಂತರ ಈ ಬ್ರ್ಯಾಟ್ ಕ್ಯಾರೆಕ್ಟರ್ ಮುಖಾಂತರ ಹೇಳಿದೆ. ಬಟ್ ಇದು ಎರಡನೇ ಸಲ ಕಾಂಬಿನೇಷನ್, ಹಿಟ್ ಕಾಂಬಿನೇಷನ್ ಇದಾಗಲೇ. ಸೊ ಮತ್ತೆ ಕೃಷ್ಣ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು? ಕೃಷ್ಣ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋದು ಕಾರಣ ಮತ್ತು ಒಂದು ಸೆಕೆಂಡ್ ಕಥೆನೇ. ಈ ಕಥೆಗೆ ಕೃಷ್ಣ ಅವರು ತುಂಬ ಚೆನ್ನಾಗಿ ಶೂಟ್ ಆಗ್ತಾರೆ ಅಂತ ಅನ್ನಿಸ್ತು. ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟು ಪ್ರೊಡ್ಯೂಸರ್ ಇದಾಕ್ ಅವರು ಒಪ್ಕೋಬೇಕಲ್ಲ. ಕಾಂಬಿನೇಷನ್ ನಿಮ್ದು ಚೆನ್ನಾಗಿ ಆಗಿತ್ತು, ಇಬ್ಬರು ಸೇರಿ ಕಾಂಬಿನೇಷನ್ ಚೆನ್ನಾಗಿ ಮಾಡಿದ್ರು. ಕಾಂಬಿನೇಷನ್ ಒಂದು ಹೈಟ್ ಇರುತ್ತೆ. ಕಥೆಗಳು ಕೃಷ್ಣ ಅವ್ರು ಶೂಟ್ ಆಗ್ತಾರೆ ಅಂತ ಕೃಷ್ಣ ಅವರು ಬಂದಿದೆ.